ಅಮೆರಿಕನ್ನರು ತಮ್ಮ ಸಮಯವನ್ನು ಬಹಳ ಪ್ರೊಡಕ್ಟಿವ್ಲಿ ಬಳಕೆ ಮಾಡ್ತಾರೆ. ಅವರಿಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಅದನ್ನು ಅವರು ಸಿಂಗಿಂಗ್, ಡ್ಯಾನ್ಸಿಂಗ್, ಸ್ವಿಮ್ಮಿಂಗ್, ಚೆಸ್ ಈ ಎಲ್ಲದರಲ್ಲೂ ತೊಡಗಿಸಿಕೊಳ್ತಾರೆ. ಆದರೆ ಇದೇ ವಿಷಯವನ್ನು ನಾನು ಭಾರತೀಯರಲ್ಲಿ ನೋಡಿದಾಗ ಅವರು ಆಫೀಸ್ನಿಂದ ಬರ್ತಾರೆ, ಮೂವಿ ನೋಡುತ್ತಾರೆ ಮತ್ತು ಮಲಗಿಬಿಡುತ್ತಾರೆ. ಜಗತ್ತಿನ ಅತ್ಯಂತ ಕಡಿಮೆ ಸೃಜನಾತ್ಮಕ ಜನರಲ್ಲಿ ಭಾರತೀಯರು ಬರುತ್ತಾರೆ. ಯಾವುದೇ ಗ್ರ್ಯಾಂಡ್ ಸ್ಲಾಮ್ನ ಮುಖ್ಯ ಸುತ್ತಿನಲ್ಲಿ ಕೊನೆಯದಾಗಿ ಒಬ್ಬ ಭಾರತೀಯನನ್ನು ಯಾವಾಗ ನೋಡಿದ್ರಿ? 140 ಕೋಟಿ ಜನರಿದ್ದಾರೆ. ಇದರಲ್ಲಿ ಈಗ ಎಲ್ಲರೂ ಬಡವರು ಕೂಡ ಅಲ್ಲ. ಆರ್ಥಿಕವಾಗಿ ಸರಿಯಾಗಿ ಇರುವಂತಹ ಒಂದು ದೊಡ್ಡ ವರ್ಗ ಹೊರಗೆ ಬಂದಿದೆ. ಆದರೆ ಯಾರು ಆರ್ಥಿಕವಾಗಿ ಸದೃಢವಾಗಿದ್ದರು ಅವರು ಈಗ ಜೀವನ ಸೆಟ್ಲಾಗಿದೆ ಅಲ್ವಾ, ಈಗ ಮಾಡುವುದಾದರೂ ಏನು ಅಂತಾರೆ. ನಮಗೆ ಯಾವುದೇ ಉನ್ನತ ಆದರ್ಶ ಇಲ್ಲವೇ ಇಲ್ಲ. ಪಶ್ಚಿಮದವರ ಬಳಿ ಯಾವುದೇ ಆಧ್ಯಾತ್ಮಿಕ ಆದರ್ಶ ಇರಲಿ ಇಲ್ಲದಿರಲಿ, ಅವರ ಬಳಿ ಕನಿಷ್ಠ ಪಕ್ಷ ಒಂದು ಲೌಕಿಕ ಆದರ್ಶ ಆದರೂ ಇದೆ. ಜೀವನದಲ್ಲಿ ಎಷ್ಟು ಬಣ್ಣಗಳನ್ನು ತರಲು ಸಾಧ್ಯವೋ ಅಷ್ಟನ್ನು ತರುವುದು, ಎಷ್ಟು ಹೆಚ್ಚು ಕಲೆಗಳನ್ನು ಕಲಿಯಲು ಸಾಧ್ಯವೋ ಕಲಿಯುವುದು. ಅಲ್ಲಿ ಡ್ಯಾನ್ಸ್ ಕ್ಲಾಸಸ್ ಇರ್ತವೆ. ಅಲ್ಲಿ 60 ರಿಂದ 80 ವರ್ಷದವರು ಎನ್ರೋಲ್ ಮಾಡಿ ಡ್ಯಾನ್ಸ್ ಕಲಿಯುತ್ತಿರುತ್ತಾರೆ. ಭಾರತದಲ್ಲಿ 60 ರಿಂದ 80 ವರ್ಷದವರಿಗೆ ಎನ್ರೋಲ್ ಮಾಡಿ ಅಂತ ಹೇಳಿ ನೋಡಿ. ಅವರು ಹೇಳ್ತಾರೆ, ನೋಡು ಹುಚ್ಚ, ಅಜ್ಜಿಯನ್ನು ಕುಣಿಸುವುದೇ? ಅಜ್ಜಿಯನ್ನ ಕುರ್ಚಿಯ ಮೇಲೆ ಕೂರಿಸಿ ಪಾದಗಳನ್ನು ಒತ್ತಿ ಅಲುಗಾಡಲು ಬಿಡಬೇಡ. 60 ವರ್ಷದವರಾಗಿದ್ದರೂ ಅವರು 90 ವರ್ಷದವರಂತೆ ಕಾಣಬೇಕು.